ನಮಸ್ಕಾರ, ಎಲ್ಲರಿಗೂ ಕಿವಿಮಾತು ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ದೋಸೆ ಮಾಡುವ ವಿಧಾನವನ್ನು ನೋಡೋಣ. ಹೆಸರುಬೇಳೆ ನೆನೆಸಿ ಇಟ್ಕೋಬೇಕು ನೋಡ್ರಿ. ಹೆಸರುಬೇಳೆ ಜೊತೆ ಸ್ವಲ್ಪ ಉದ್ದಿನ ಬೇಳೆನೂ ನೆನೆಯಕ್ಕೆ ಹಾಕಾಕತ್ತೇನಿ. ಸ್ವಲ್ಪ ಅದ್ರ ಜೊತೆ ಅಕ್ಕಿನೂ ನೆನೆ ಹಾಕ್ಬೇಕಾಗ್ತೈತಿ. ಒಂದೆರಡು ಕಾಳು ಮೆಂತೆನೂ ಅದ್ರ ಜೊತೆನೇ ನೆನೆ ಹಾಕ್ಬೇಕು ನೋಡ್ರಿ. ರಾತ್ರಿನ ನೆನೆ ಹಾಕಿದ್ದೆ. ಓವರ್ ನೈಟ್ ನೆನೆಸ್ಕೊಂಡಿದ್ದನ್ನು ಒಂದೆರಡು ಸತ ನೀರಾಗ ಸ್ವಚ್ಛಗೆ ತೊಳ್ಕೊಬೇಕು. ಇದನ್ನು ಅವನ್ನ ಜಾರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಅದಕ್ಕೆ ಸ್ವಲ್ಪ ಹಸಿ ಶುಂಠಿನೂ ಆ್ಯಡ್ ಮಾಡಬೇಕು. ಸ್ವಲ್ಪ ಜೀರಿಗೆನೂ ಹಾಕ್ಕೊಳಕತ್ತೀನಿ. ರಾಗಿ ಹಿಟ್ಟನ್ನು ಇವಾಗ ಸೇರಿಸ್ಕೋಬೇಕು ನೋಡ್ರಿ. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ನೋಡ್ರಿ ದೋಸೆ ಹಿಟ್ಟಿನ ಹದಕ್ಕೆ ಬಂದೈತಿ. ಈಗ ದೋಸೆ ಬ್ಯಾಟರ್ ರೆಡಿ ಆಯ್ತು ನೋಡ್ರಿ. ರಾಗಿ ದೋಸೆ ಹಿಟ್ಟು ಅಂತೇವೆ ನಾವು, ನೀವು ಬ್ಯಾಟರ್ ಅಂತೀರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳಕತ್ತೀನಿ. 1-2-3 ಸ್ಪೂನ್ ಸಣ್ಣ ರವಾನು ಸೇರಿಸ್ಕೋಬೇಕು ನೋಡ್ರಿ. ಅಂದ್ರೆ ಕುರು ಅಂತವು. ರವೆ ಉಪ್ಪು ಸೇರಿಸ್ಕೊಂಡ್ಮೇಲೆ ಇದರಲ್ಲೇ ಚೆಂದಾಗ ಕಲಸಿ ಇಡಬೇಕು ನೋಡ್ರಿ. ಹಿಟ್ಟು ಪೂರ್ತಿ ತೆಳುವೂ ಇರಬಾರ್ದು, ಪೂರ್ತಿ ಗಟ್ಟಿ ಇರಬಾರ್ದು. ಈ ಥರ ಇರಬೇಕು ನೋಡ್ರಿ. ಹಿಟ್ಟು ರೆಡಿ ಮಾಡಿಟ್ಟು ಮೊಸರು ಚಟ್ನಿಗೆ ಸ್ವಲ್ಪ ಶೇಂಗಾ ಹುರ್ಕೊಂಡು ಪುಡಿ ಮಾಡ್ಬೇಕು ನೋಡ್ರಿ. ಶೇಂಗಾ ಪುಡಿ ಮಾಡ್ಕೊಳತ್ತೇನೆ ನೋಡ್ರಿ. ಸಣ್ಣಗೆ ಪೌಡ್ರ್ ಮಾಡ್ಕೊಂಡೇನು ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಬೇಕು ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಾಕತ್ತೀನಿ. ಸ್ವಲ್ಪ ಹಸಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೋಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು, ಶೇಂಗಾ ಪುಡಿ ಸೇರಿಸ್ಕೋಬೇಕು ನೋಡ್ರಿ. ಈಗ ಇದೆಲ್ಲ ತಣ್ಣಗಾದ್ಮೇಲೆ ಈಗ ಇದಕ್ಕೆ ಮೊಸರು ಕಲಿಸ್ಬೇಕು ನೋಡ್ರಿ. ಮೊಸರು ಹಾಕೇನಿ ನೋಡ್ರಿ. ಈಗ ಚೆಂದಾಗ ಕಲಿಸ್ಬಿಟ್ರೆ ಮೊಸರು ಚಟ್ನಿ ರೆಡಿ ಆಕೈತಿ. ಮೊಸರು ಚಟ್ನಿ ರೆಡಿ ಆಯ್ತು ನೋಡ್ರಿ. ತವಾ ಕಾದೈತೆ ನೋಡ್ರಿ. ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳಕತ್ತೀನಿ. ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನು ತವಾ ಮೇಲೆ ಹಾಕ್ಬೇಕು ನೋಡ್ರಿ. ಈಗ ಹಿಂಗೆ ಹಾಕಿ ಹಗರ್ಕ ತೀಡ್ಬೇಕು ನೋಡ್ರಿ. ಹಿಂಗೆ ತೆಳ್ಳಗ ತೀಡ್ಬೇಕು ನೋಡ್ರಿ. ಇದಕ್ಕೆ ಸುತ್ತಲೂ ಎಣ್ಣೆ ಹಾಕ್ಬೇಕು ನೋಡ್ರಿ. ಹಿಂಗೆ ಕುರು ಅನ್ನುವಂಗೆ ಬರ್ತವ ನೋಡಿ ದೋಸೆ. ರೆಡಿ ಆಯ್ತು ನೋಡ್ರಿ. ಮೊಸರು ಚಟ್ನಿ ಜೊತೆ ಹಚ್ಕೊಂಡು ತಿನ್ಬೋದು. ಸೂಪರ್. ಇದೇ ಥರ ಹೊಸ ರೆಸಿಪಿಗಾಗಿ ಕಿವಿಮಾತು ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.